ಸಾಗರ್ ಶೋ ಮಿ ಯುವರ್ ಫೇಸ್. ಹಿ ಕಟ್ ಮಾಡಿ ಉಪ್ಪ ಖಾರ ಹಾಕಿಡ್ ಬಮ್ಮಿ ಕ್ಯಾಚ್. ಏನ್ ಮಾಡದ ಸಾಗರ್ ಶೋ ಮಿ ಯುವರ್ ಫೇಸ್. ಹಿ ಕಾಣ್ತಾ ಇಲ್ಲ. ಚಿಕ್ಕು ಗಿಡದಾಗ ಮಂಗ್ಯಾಗಳು ಬಂದವು, 3 ಮಂಗ್ಯಾಗಳ ತೋರಿಸ್ತೀನಿ ತಡೀರಿ. ಇಲ್ಲೊಂದು ಐತೆ ನೋಡ. ಮೂರು ಚಿಕ್ಕು ಹಣ್ಣಿನ ಗಿಡ ಅದಾವು, 3 ಗಿಡದಾಗ ಒಬ್ಬೊಬ್ರು ಹತ್ತಾರು. ಏ ಏ ಬುಲಿ ನಿನ್ನ ಮುಖ ಕಾಣತ್ತಿಲ್ಲ. ಮುಖ ಮುಚ್ಕೊಬಾರ್ದು ತಗೋ, ಚಂದ ಐತಿ. ಫುಲ್ ಎಲ್ಲ ಸನ್ಸ್ಕ್ರೀನ್ ಹಚ್ಕೊಂಡು ಮಾಯ್ಶ್ಚರೈಸರ್ ಹಚ್ಕೊಂಡು ರೆಡಿಯಾಗಿ ಬಂದು ಗಿಡ ಹತ್ತೇನು. ಕಾಣಿಸತೈತಿ ಬಿಲಿ, ನಿನ್ನ ಮೋಟ್ ಕಾಣತೈತಿ ಇಲ್ಲಿ. ನಿನ್ಗ ತಕ ಗುದ್ದಾಡಿ ಎಟ್ರ ಹರಿದ್ರು, ಒಂದು 50 ಕಾಯಾರ ಹರಿದ್ರು. ಸಾಗರ್ ಬಾ ಏನು ಸಾಕಿ ಬರಿ ನಡಿ ನೋಡಿ ತೋರ್ಸು ತೋರ್ಸು ತೋರ್ಸು. ಮಾವಿನಕಾಯಿ ಚಿಕ್ಕಕಾಯಿ ಹರಿ ಅಂದ್ರೆ ಮಾವಿನಕಾಯಿ ಕರ್ಕೊಂಡು ಹೊಂಟು ನೋಡಿ ನೀವು ಅಣ್ಣ. ಬೂಲಿಯ ಕಟ್ ಮಾಡಿ ಉಪ್ಪ ಖಾರ ಹಾಕಿಡ್ ಬಂದೆ. ಈ ಐಡಿಯಾ ಯಾರು ಮಾಡಿದ್ರು? ನಿಮ್ದು ಇಟ್ಟಲ್ಲಿ ಶಾರ್ಪ್ ಇದೆನಾ? ಹಿಡ್ಕೊ ಮಮ್ಮಿ ಕ್ಯಾಚ್. ಜಿಗಿ ಸಾಗರ್ ಇಳಿಸ್ಕೊತನ ಬಾಣ. ಬಾ ಜಿಗಿ ಹಿಡ್ಕೊತನ. ಚಿಕ್ಕು ಹಣ್ಣು ಇಲ್ಲೇ ಇಟ್ಬಿಡ. ಹಾಲು ಆರು ತಕ್ಕ ಎಲ್ಲ ಫುಲ್ ಹಾಲೆಲ್ಲ ಆರಲ್ಲ. ಎಲ್ಲ ಬಿದ್ದಾವ ಮಮ್ಮಿ. ಈ ಕಡೆ ಎಲ್ಲ ಹಾಕೋಬೇಕು. ಇವನು ಎಲ್ಲ ಹೆಂಗೆ ಹರಿದು ಹೋದ್ರ ನೋಡಿ ಇವ್ರು. ಇವರಷ್ಟು ಸ್ಟಿಕ್ಕರ್ ಹಚ್ಚಿದಾರ. ತೇನ್ಸಿಂಗ ಮಮ್ಮಿ ಮೌಂಟ್ ಎವರೆಸ್ಟ್ ಹತ್ತ ನಾವು. ಮೌಂಟ್ ಎವರೆಸ್ಟ್ ಹೇಳ್ತೀನಿ. ಈ ಪತ್ರಾಸ ಯಾವಾಗ ಏರ್ತಿ? ಮತ್ ಇವ್ ಯಾರ ಮೌಂಟ್ ಎವರೆಸ್ಟ್ ಏರಿದಾರ? ಯಾರು ಇವ್ರ? ಮೌಂಟ್ ಅಬೋ ನೋಡ. ಹೆಂಗ್ ಸಾಲಿ ಕಲ್ತೇವ್ ಸಾಗರ ಸೈನ್ಸ್? ಅವೆಲ್ಲ ಇವಾಗ ಅವಶ್ಯಕತೆ ಇಲ್ಲ. ಅವೆಲ್ಲ ನಮ್ಮ ಮಕ್ಕಳ ಬೆಳ್ಸಕ್ಕೆ ಯೂಸ್ ಆಗಂಗಿಲ್ಲ. ಅಷ್ಟೆಲ್ಲ ಕಲ್ತ್ರು ಮಮ್ಮಿ ಏನು ಯೂಸ್ ಆಯ್ತು? ಪ್ರದೀಪ್ತೇನು ಬೆಳ್ಸಕ್ಕೆ ಒಂದು ಹೆಲ್ಪ್ ಆಗೋತ್ತದ. ಅಷ್ಟೆಲ್ಲ ಕಲಿತ್ರು, ಸಾಲಿ ಕಲಿತ್ರು ಪ್ರದೀಪ್ತೇನು ಬೆಳ್ಸಕ್ಕೆ ಒಂದು ಹೆಲ್ಪ್ ಆಗೋತ್ತದ್ರೊಳಗೆ. ನಮ್ಮ ಮನೆಯಲ್ಲಿ ಹಣ್ಣುಗಳ ರಾಶಿ ನೋಡ್ರಿ. ಇದು ಎಳ್ನೀರು, ಇದು ಚಿಕ್ಕು ಹಣ್ಣು, ಆಮೇಲೆ ಮಾವಿನ ಹಣ್ಣು. ಇಷ್ಟೆಲ್ಲ ಹರಿದು ತಂದಿಟ್ಟಿದ್ದಾರೆ ಮನೆಯಲ್ಲಿ. ಆ್ಯಕ್ಚುಲಿ ಇದು ಎಳ್ನೀರು ನನಗೆ ಡೈಲಿ ಒಂದೊಂದು ಎಳ್ನೀರು ಕುಡಿಯೋದಕ್ಕೆ ಅಂತೀರಿ. ಇದು ಏನಿಲ್ಲ ಅಂದರೆ ಒಂದು ವೀಕ್ ಬರುತ್ತೆ, 1 ವೀಕ್ ಮೇಲೇ ಬರುತ್ತೆ. ಡೈಲಿ ಒಂದೊಂದು ಅಂದರೆ ಹೊರಗಡೆ ಇನ್ನೊಂದು ಸ್ವಲ್ಪ ಇದ್ದಾವೆ, ಒಂದು ಸ್ವಲ್ಪ ತಂದು ಒಳಗಡೆ ಇಟ್ಕೊಂಡಿದ್ದೀನಿ ನಾನೇ. ಆಮೇಲೆ ಇದು ಚಿಕ್ಕು ಹಣ್ಣೆಲ್ಲ ಶಿವಮೊಗ್ಗಕ್ಕೆ ಕಳ್ಸತ್ತಾರೆ ನಮ್ಮಮ್ಮ. ನಿಹಾಲ್ಗೇನು ಚಿಕ್ಕು ಹಣ್ಣು ಬೇಕು ಅಂತೆ. ಸೊ ಡೈಲಿ ಫೋನ್ ಮಾಡಿ ಹೇಳ್ತಾನೆ ನಮ್ಮ ಮಮ್ಮಿಗೆ, ಅಮ್ಮಮ್ಮ ನನಗೆ ಚಿಕ್ಕು ಹಣ್ಣು ಕೊಟ್ಟು ಕಳಿಸು ಅಂತ ಹೇಳಿ. ಸೊ ಅದಕ್ಕಾಗಿ ನಮ್ಮಮ್ಮ ಎಲ್ಲ ಹರಿದಿಟ್ಟಾರು. ಇವನ್ನೆಲ್ಲ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಶಿವಮೊಗ್ಗ ಬಸ್ಸಿಗೆ ಇಡ್ತಾರೆ ಇಲ್ಲಿ. ಸೊ ಗುರ್ರಾಪುರದಿಂದ ಶಿವಮೊಗ್ಗ ಡೈರೆಕ್ಟ್ ಬಸ್ ಇದೆ. ಬಸ್ಸಿಗೆ ಇಟ್ಟರೆ ರೀಚ್ ಆಗುತ್ತೆ ಅಲ್ಲಿ ನಮ್ಮಮ್ಮ ರಿಸೀವ್ ಮಾಡ್ಕೋತಾರೆ. ಸೊ ಇವನ್ನೆಲ್ಲ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಶಿವಮೊಗ್ಗ ಕಳಿಸೋದು. ಆಮೇಲೆ ಇದು ಮ್ಯಾಂಗೋಸು ನಮ್ಮ ಸಾಗರ್ ಹರ್ಕೊಂಬಂದ ಇವೆರಡು ನಮ್ಮ ಗಿಡದಾಗ ಆಗಿರುವಂಥ ಮ್ಯಾಂಗೋ, ಮಾವಿನ ಹಣ್ಣು, ರಾ ಮ್ಯಾಂಗೋ. ಸಾಗರ ರಶ್ಮಿ ಕಡೆ ಹೊಂಟಾನು. ರಶ್ಮಿಗೆ ಭೇಟಿಯಾಗೋದಕ್ಕೆ ಅಂಥೇಳಿ. ಅವಳು ಇವಾಗ ತವ್ರ ಮನೇಲಿದ್ದಾಳಲ್ಲ, ಮೊನ್ನೆ ಕುಪ್ಸ ಮಾಡಿಕೊಂಡು ತವ್ರ ಮನೆಗೆ ಹೋದ್ಲು. ಸೊ ಅವಳಿಗೆ ಮಾವಿನ ಹಣ್ಣು ಇಷ್ಟ, ಹೀಗಾಗಿ ಅವಳ ಸಲುವಾಗಿ 1-2 ಮಾವಿನ ಹಣ್ಣು ಹರ್ಕೊಂಡು ಬಂದನು. 2 ಆಗಿದ್ದು ಅಂತೆ, ಅಂದರೆ ಇವಾಗ ಆಗತ್ತಾವ, ಜಸ್ಟ್ ಸ್ವಲ್ಪ ಸಣ್ಣ ಅದಾವು. 2 ದೊಡ್ಡ ಆಗಿದಾವ ಅಂತೇಳಿ 2 ಹರ್ಕೊಂಡ್ಬಂದನು. ನಮ್ಮ ಸಾಗರ್ ರೇಷ್ಮಾನ್ ಕಡೆ ಹೊಂಟಾನು, ಹೆಂಡತಿ ಕಡೆ. ಒಯ್ಯಕ್ಕೆ ಏನೇನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ ನೋಡ್ರಿ. ಏನೇನು ಒಯ್ಯಾತ ನೋಡುನು ತಡೀರಿ. ಏನು ನೋಡಕ್ಕೆ ಇದೆಲ್ಲ? ಓ
ಮಾವಿನ ಹಣ್ಣು, ಆಮೇಲೆ ಹುಂಚಿಕಾಯಿ ವಾಮಿಟ್ ಮಾಡ್ಕೊತಾಳು. ಹುಂಚಿಕಾಯಿ ಒಯ್ಯತಾನ ಮಮ್ಮಿ. ಆಮೇಲೆ ಚಿಕ್ಕು ಹಣ್ಣು ನಾ ಇಂಥ ಒಯ್ಯಿನ ರಕ್ತ ರಾಕತಿ ಇವನ್ ತಿಂದು ವಾಂತಿ ಮಾಡ್ಕೊಳಕ್ಕೆ ಒಯ್ಯಕೇನ ಇಷ್ಟ ಒಯ್ಯವ ನಾವು ಒಯ್ಯತ್ತ ನೋಡ್ರಿ. ಡ್ರೈ ಫ್ರೂಟ್ಸು ಏನು ವಾಲ್ನಟ್ಟು, ಕೇಸರ್ ಅಲ್ಲೇ ಡೈರೆಕ್ಟ್ ಇದಕ್ಕೆ ಹಾಕ್ಬೇಕಲ್ಲ ತೀರ್ದಾಕನ. ಸಾಫ್ರೂನ್ ಎಷ್ಟು ಇದಕ್ಕೆ ಡಕ್ಕ? ಹಾಂ, ಇದ್ರ ಮೇಲೆ ಕ್ವಾಲಿಟಿ ಮೇಲೆ ಇರ್ತಾವೆ, ಬ್ರ್ಯಾಂಡ್ ಮೇಲೆ ಇರ್ತಾವೆ. ಸಾಫ್ರನ್ 300. ಇದು ಎಷ್ಟು ಗ್ರಾಮ್ ಐತಿದೆ? ಅದು ಎಷ್ಟು ಗ್ರಾಮ್ ಐತೆ? ಅಂಬ್ಲಮರ್ ಮಹೇಶ್ ಹಾಕಿದ್ದು ಗ್ರೀನ್ ಲೀಫ್ ಸಾಫ್ರನ್ ಇಷ್ಟೇನಾ? ವಾಲ್ನಟ್ಟು, ಆಮೇಲೆ ಬಾದಾಮಿ, ಸಾಫ್ರನು ಇಷ್ಟೇ ತೊಗೊಂಡು ಹೋಗವ ಹಿಂತಿಗೆ ಸಾಕ? ಚಾಕ್ಲೇಟು ಡಕ್ಕೆ ಇಷ್ಟೆಲ್ಲ ಹೋದ್ರೂ ಯೂಸ್ ಇಲ್ಲ. ಇದ್ರ ಚಾಕ್ಲೇಟ್ ಇರಲಿಲ್ಲ ಅಂದ್ರೆ ಅದು ವೇಸ್ಟ್. ಅದು ನೋಡಲ್ಲೇ ಹೆಂಗೆ ಬಾಯ್ ಬಿಡ್ಸಿ ನೋಡ್ರವನ ಅದೇ ತೊಗೊಂಡು ಹೋಗೋಣತ್ತಲ್ಲೇ ಹೋಗ್ಬೇಕಾದ್ರೆ ಆನ್ ದ ವೇ ಚಾಕ್ಲೇಟ್ ತೊಗೊಂಡು ಹೋಗವಂತ ಹಿಂಗೆ ಬಾಯಿ ಬಿಡಿಸ್ಬೇಕು ಅವ್ರು ತಮ್ಮಗಳು ಏನೇನು ಒಯ್ತಾರೋ ಅಂಥೇಳಿ. ಏನು ತಿನ್ನತಿ? ಏನು ತಿನ್ನತಿ? ಏನು ಯಾರು ಕೊಟ್ಟರು? ಮಾಮಾಗ ನಾ ಚಾಕ್ಲೇಟ್ ಅಷ್ಟೇ ತಿಂತೀನಿ, ಇಂಥವು ತಿನ್ನಂಗಿಲ್ಲ ಅಂತ ಹೇಳ. ಹುಂಚಿಕಾಯಿ ಕೊಟ್ಟಿಯೋ ಎದ್ದು ಕೊಡ್ಲೆ? ಅವ ನನ್ನ ಮಗನ ಹೊರಿ ಬಿಡುವಲ್ಲ ನಿನ್ನ ಮಗ. ಹಾಂ, ಅಲ್ಲಿ ಹುಂಚಿ ಗಿಡ ಕೆಳಗೆ ಕರ್ಕೊಂಡು ಹೋಗ್ಯಾರಿ, ಮತ್ತು ಅವ್ನು ಬೇಡವಲ್ಲ. ಏ ಬಾಪಾಜಿ ಪ್ರದು ಬಂಗಾರಿ ಸಾಕಪ್ಪ, ತಿನ್ಬೇಡಿನ ಸಾಕು ಬಿಡು, ಹುಳಿ ಇಟ್ಬಿಡು. ಚೌಕಿ ತೊಗೊಂಬಾತೆ ಮಾಮಾಗ. ಏ ಚಾಕ್ಲೇಟ್ ತೊಗೊಂಬರ ಬರುವಂಗೆ ದೊಡ್ಡದೊಂದು 80 ರೂಪಾಯಿ ಚಾಕ್ಲೇಟ್ ತೊಗೊಂಬ ಅವಂಗ. ನಮ್ಮಿಬ್ಬರು ತಮ್ಮಗಳು ವಾಲಿಬಾಲ್ ಆಡತ್ತಾರು. ಭಾಳ ದಿನ ಆದಮೇಲೆ ಈ ಸೀನ್ ನೋಡತ್ತೀವಿ. ಅದೇನು ಬಗ್ಗೆನೋ ಮೊಬೈಲ್ ಬಿಟ್ಟು ವಾಲಿಬಾಲ್ ಆಡತ್ತಾರು. ಹಿಂಗೆ ಕಾಂತು ಫೋನ್ ಬಿಟ್ಟು ಬಂದದಿ ಆಟ ಆಡಕ್ಕೆ? ಕಾಂತು ಪ್ರದು ಕಮ್. ಒಬ್ರು ಆಟ ಆಡಕತ್ರ, ಎಲ್ಲರೂ ಇವಾಗ ಆಟ ಆಡಕ್ಕೆ ಬಂದರು. ಬದಲಾವಣೆ ಅನ್ನೋದು ನಮ್ಮಿಂದನೇ ಆಗಬೇಕು. ಎಲ್ಲರೂ ಫೋನ್ ನೋಡಕ್ಕೆ ಕುಂತ್ರೆ ಎಲ್ಲರೂ ಫೋನ್ ನೋಡ್ಕೊಂತಾನೆ ಕೂತ್ಬಿಡ್ತೀವಿ. ಹಿಂಗೆ ಯಾರಾದರೂ ಒಬ್ಬರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಏನಾದರೂ ಒಂದು ಹೊಸ ಆ್ಯಕ್ಟಿವಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಅದ್ರಾಗ ಇದನ್ನು ಮಾಡ್ತಾರೋ. ಪಾಚಿ ತಗೋಬರ ಈಗ ಯಾಕೋ ಬಚ್ಚಲ ಪಾಚಿ ಹಾಕಿನ ಅವ ಸಾಕು ಇವತ್ತು ಮನೆಯಲ್ಲಿನೇ ಬಿಸ್ಕಿಟ್ ಮಾಡಿದ್ದೆ, ಹೋಮ್ ಮೇಡ್ ಬಿಸ್ಕಿಟ್. ಆ್ಯಕ್ಚುಲಿ ಇದನ್ನ ಫಸ್ಟ್ ಟೈಮ್ ಮಾಡಿದ್ದೆ, ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸರಿಯಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು, ಸುಮ್ಮನೆ ವಿಡಿಯೋ ಮಾಡಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ಇದನ್ನು ಯಾವ ಥರ ಮಾಡಿದೆ ಅಂತ ಅಂದರೆ, ಮನೆಯಲ್ಲಿ ಒಂದು ಸ್ವಲ್ಪ ಬಿಸ್ಕಿಟ್ ಪೌಡರ್ ಇತ್ತು. ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಬಿಸ್ಕಿಟನ್ನು ತೊಗೊಂಡು ಬಂದಿದ್ರು, ಅದು ಎಲ್ಲ ಪುಡಿ ಆಗಿತ್ತು, ತಿಂದಿರಲಿಲ್ಲ. ಸ್ವಲ್ಪ ಬಿಸ್ಕಿಟ್ ಪೌಡರ್ ಇರೋದ್ರಿಂದ ಅದನ್ನ ಹಾಗೆ ಚೆಲ್ಲೋದೇನು ಅಂತ ಹೇಳಿ ಅದರಲ್ಲೇ ಒಂದು ಸ್ವಲ್ಪ ಹಾಲು ಹಾಕಿ, ಆಮೇಲೆ ಬೇಕಿಂಗ್ ಪೌಡರು, ಸೋಡಾ, ಆಮೇಲೆ ಸಕ್ಕರೆ ಇದನ್ನೆಲ್ಲ ಹಾಕಿ ಬೀಟ್ ಮಾಡಿ ಬಿಸ್ಕಿಟನ್ನು ಮಾಡಿದೆ. ಆ್ಯಕ್ಚುಲಿ ಟರ್ನ್ಡ್ ಔಟ್ ವೆರಿ ವೆಲ್, ತುಂಬಾ ಟೇಸ್ಟ್ ಆಗಿದ್ದು. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಈ ಒಂದು ರೆಸಿಪಿನ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ. ಇನ್ನೊಂದು ಸಲ ಆ ಒಂದು ರೆಸಿಪಿನ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿರುವಂತಹ ರೆಸಿಪಿ. ಆ್ಯಂಡ್ ಪ್ರಜಿತನು ಇದನ್ನು ಇಷ್ಟಪಟ್ಟು ತಿಂದ. ಮನೆಯಲ್ಲಿ ಮಕ್ಕಳು ಇದ್ದರೆ ಅವರು ಫುಲ್ ಇಷ್ಟಪಟ್ಟು ತಿಂತಾರೆ. ಇದೊಂದು ಬೆಸ್ಟ್ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು.
ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಪ್ರದಿತ್ಯ ಮತ್ತು ಸಾಗರ್ ಪವಿತ್ರ 3 ಜನ ಆಟ ಆಡತ್ತಾರೆ ಇಲ್ಲಿ. ಸಾಗರ್ ಅವನು ಫೋನ್ ನೋಡ್ತಾ ಕುಂತಿದ್ದ. ಪ್ರದಿತ್ಯ ಅವನ ಕೈಯಿಂದ ಫೋನನ್ನು ತೆಗೆದಿಟ್ಟು ಈ ಥರ ಆಟ ಆಡೋಣ ಅಂತ ಹೇಳಿ ಫೋರ್ಸ್ ಮಾಡಿಕೊಂಡು ಈ ಥರ ಆಟ ಆಡೋದು ಕುಂತಿದ್ದಾರೆ. ಈ ಥರ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಭಾಳ ಆಟ ಆಡ್ತಿದ್ವಿ ಎಲ್ಲರೂ ಸೇರಿಕೊಂಡು. ಈ ಥರ ಇದು ಆಟ ಯಾವುದು ಅಂದರೆ ಹತ್ತಿಕಟ್ಟ ಬತ್ತಿಕಟ್ಟ ಅಂತ ಹೇಳಿ ಆಟ ಇದು. ಈ ಆಟ ಪವಿತ್ರ ಅವನಿಗೆ ಕಲಿಸಿದಾಳೆ ಪ್ರದಿತ್ಯನಿಗೆ. ಸೊ ಅವ್ನಿಗೆ ಫುಲ್ ಇಷ್ಟ ಆಗೈತಿ ಇದು ಆಟ. ಯಾವಾಗಲೂ ಇದೇ ಆಟ ಆಡೋಣ ಅಂತ ಹೇಳಿ ಕಾಡಿಸ್ತಿರ್ತಾನೆ. ಸೊ ಇದಾಗಿತ್ತು ನನ್ನ ಒಂದು ರ್ಯಾಂಡಮ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.